ಮತ್ತೆ ಏನು ಡ್ಯಾಮ್ ಕೂಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಜಲಸಂಪನ್ಮೂಲ ಇಲಾಖೆಯಲ್ಲೂ ಕೂಡ ಅನುಮತಿಯನ್ನು ಕೂಡ ಕೊಟ್ಟಿಲ್ಲ. SIT ಅಧಿಕಾರಿ ಕೂಡ ಈಗಾಗಲೇ ಜಲಸಂಪನ್ಮೂಲ ಇಲಾಖೆಯಲ್ಲೂ ಕೂಡ ಇಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ವಿದ್ಯುತ್ ಸಂಪರ್ಕ ಇಲ್ಲ, ವಿದ್ಯುತ್ ಸಂಪರ್ಕವನ್ನು ಕೂಡ ಸದ್ಯಕ್ಕೆ ಸ್ಥಗಿತಗೊಳಿಸಿದರೆ ಇದು SIT ಮುಖ್ಯಸ್ಥರಾದ ಪ್ರಣವ್ ಮೊಹಾಂತಿ ಆಗಿರ್ಬೋದು, ಅನುಚೇತ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಎಕ್ಸ್ಪರ್ಟ್ಗಳು ಸಾಕಷ್ಟು SIT ಸ್ಥಾನಗಳಲ್ಲಿ ಕೂಡ ಕೆಲಸವನ್ನು ಕೂಡ ಮಾಡಿದರೆ ಎಂತೆಂಥ ದೊಡ್ಡ ಏನು ವಿಚಾರಗಳನ್ನೇ ಭೇದಿಸಿದ್ದಾರೆ. ಹೀಗಾಗಿ ಸರ್ಕಾರ ಕೂಡ ಅವರನ್ನೇ ಗುರುತಿಸಿ ಈ ಒಂದು ದೊಡ್ಡದಾದಂಥ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕಾಗಿ ಅನಾಮಿಕ ತೋರಿಸಿದಂಥ ಪ್ರತಿಯೊಂದು ಜಾಗದಲ್ಲೂ ಕೂಡ ಒಂದೊಂದು ಇಂಚು ಕೂಡ ಬಿಡದೆ ಕೇವಲ 5 ಅಡಿ 6 ಅಡಿ ಮಾತ್ರ ಅಲ್ಲ, ಸುಮಾರು 40ರಿಂದ 50 ಅಡಿ ಆಳ ಅಗಲ ಎಲ್ಲವನ್ನೂ ಕೂಡ ಇದುವರೆಗೂ ಕೂಡ ಒಂದೆರಡು ಕಡೆ ಕಳೆ ಬರಹ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ, ಕೆಲವರು ಸಿಕ್ಕಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಆದರೆ SIT ಅವರು ಕೂಡ ಕಾರ್ಯಾಚರಣೆ ಮಾಡಿದಂಥ ಜಾಗದಲ್ಲಿ ಏನೇನು ಕುರುಹುಗಳು ಸಿಕ್ಕಿದೆಯೋ ಅವೆಲ್ಲವನ್ನು ಕೂಡ ಗೌಪ್ಯತೆಯಿಂದ ಕಾಪಾಡ್ತಿದ್ದಾರೆ. ಯಾಕಂದ್ರೆ ಇನ್ನೂ ಕೂಡ ತನಿಖಾ ಹಂತದಲ್ಲಿದೆ. ಸದ್ಯಕ್ಕೆ ಅನಾಮಿಕ ಕೊಟ್ಟಿರುವಂಥ 16 ಸ್ಪಾಟ್ಗಳಲ್ಲಿ ಇವತ್ತಿಗೆ ಸಂಪೂರ್ಣವಾಗಿ 16 ಸ್ಪಾಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಸದ್ಯಕ್ಕೆ ಇದು ನೇತ್ರಾವತಿ ಡ್ಯಾಮ್ ಪಕ್ಕದಲ್ಲಿರುವಂಥ 13ನೇ ಪಾಯಿಂಟ್. ಈ 13ನೇ ಪಾಯಿಂಟ್ನಲ್ಲಿ ಏನಂತಂದರೆ ವಿಶೇಷವಾಗಿ ಇಷ್ಟು ದಿವಸದಿಂದ ಕಾರ್ಮಿಕರು ಮತ್ತು JCBಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಿದ್ರು. ಆದರೆ ಇಲ್ಲಿ ಆ ರೀತಿ ಕಾರ್ಯಾಚರಣೆ ಮಾಡೋದಕ್ಕೆ ಸಾಕಷ್ಟು ಒಂದು ಸ್ಟ್ರಗಲ್ ಅಂತ ಕೂಡ ಹೇಳ್ಬೋದು. ಇದೇ ಕಾರಣದಿಂದಾಗಿ GPR ಅನ್ನು ತರಿಸಿ ಖಾಸಗಿ ಕಂಪ್ನಿಯಿಂದ ಸುಮಾರು 20 ಲಕ್ಷವನ್ನು ವೆಚ್ಚ ಮಾಡಿ GPR ಮುಖಾಂತರ ಸ್ಕ್ಯಾನ್ ಮಾಡುತ್ತಾ ಇದ್ದಾರೆ. ಆ ಸ್ಕ್ಯಾನ್ ಕಾರ್ಯಾಚರಣೆಗೆ ಯಾವುದೇ ರೀತಿಯಂಥ ಅಡ್ಡಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಸ್ಥಳದಲ್ಲಿದ್ದಂಥ ಏನು ಕಳೆ ಆಗಿರ್ಬೋದು, ಹುಲ್ಲಾಗಿರ್ಬೋದು ಎಲ್ಲವನ್ನು ಕೂಡ ತೆರವುಗೊಳಿಸಿ ಸುಮಾರು 60 ಅಡಿ ಉದ್ದ 40 ಅಡಿ ಅಗಲದ ಮಾರ್ಕಿಂಗ್ ಅನ್ನು ಕೂಡ ಮಾಡಿದರೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಿರ್ತಾರೆ. ಯಾಕಂದರೆ ಯಾವುದೇ ರೀತಿಯಂಥ ಸಾಕ್ಷಿ ನಾಶ ಆಗಬಾರ್ದು, ಭದ್ರತೆ ಇರಬೇಕು ತನಿಖೆ ಹಂತದಲ್ಲಿ ಅಂತಂದು ಕೂಡ. ಇದೇ ಕಾರಣಕ್ಕಾಗಿ ಈ ಒಂದು SIT ತಂಡ ಜೊತೆ ಸೋಕೋ ಟೀಮ್ ಆಗಿರ್ಬೋದು, ಮತ್ತೆ ಟೆಕ್ನಿಕಲ್ ಎಕ್ಸ್ಪರ್ಟ್ಗಳಾಗಿರ್ಬೋದು, ಮತ್ತೆ ಅದೇ ರೀತಿ ಕೂಡ GPR ಅನ್ನ ಬಳಕೆ ಮಾಡುವಂಥ ಖಾಸಗಿ ಕಂಪನಿಯ ಎಕ್ಸ್ಪರ್ಟ್ ಕೂಡ ಸದ್ಯಕ್ಕೆ ಈ ಸ್ಥಳದಲ್ಲಿದ್ದಾರೆ. ಈ ಒಂದು GPR ಡ್ರೋನ್ ಮುಖಾಂತರ ಹಾರಾಟವನ್ನ ಮಾಡಿ ಸುಮಾರು 20 ಅಡಿ ಆಳದ ಒಳಗಡೆ ಇರುವಂತ ಮನುಷ್ಯನ ಅವಶೇಷಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು, ಆಗಿರ್ಬೋದು, ಮತ್ತೆ ಕಬ್ಬಿಣ ಆಗಿರ್ಬೋದು, ಇನ್ನಿತರೆ ಯಾವ್ದಾದ್ರು ರ್ಯಾಡು, ಬೇರೆ ಸ್ಟೀಲು ಈ ತರದ್ದು ಏನೇ ಇದ್ರೂ ಕೂಡ ಅದು ಸ್ಕ್ಯಾನ್ ಮಾಡಿ GPS ಮುಖಾಂತರ ಒಂದು ಫೋಟೋ ಕ್ಯಾಪ್ಚರ್ ಅನ್ನ ಮಾಡಿ ಆ ಸಿಸ್ಟಮ್ಗೆ ನೇರವಾಗಿ ಕಳಿಸುತ್ತೆ. ಆ ಸಿಸ್ಟಮ್ ಅಲ್ಲಿ ನೋಡಿ ಅಲ್ಲಿರುವಂತಹ ಎಕ್ಸ್ಪರ್ಟ್ಗಳು ಇದರ ಅವಶೇಷ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಮತ್ತೆ ಇಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಏನೆಲ್ಲ ಸಕಲ ಸಿದ್ಧತೆಗಳು ಬಂದಿದ್ದಾರೆ.